ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಗರಿ ಗರಿ ಆಗಿರುವ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಚೂಡ ಮಾಡುವ ಸರಳವಾದ ವಿಧಾನ ಯಾವ ರೀತಿ ಮಾಡಬೇಕನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಎಷ್ಟು ದಿವಸ ಬೇಕಾದರೂ ಸ್ಟೋರೇಜ್ ಮಾಡಿ ಇಟ್ಕೋಬಹುದು. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಪುಟ್ಟಿ ತೊಗೊಂಡಿನ್ರಿ ನಾನು. ಅದರೊಳಗೆ 3 ಸೇರಿನಷ್ಟು ಚುರುಮುರಿ ಹಾಕ್ಕೊಂಡೆ. ಈಗ ಮಳೆಗಾಲ ಆಗಿರೋದ್ರಿಂದ ನಮ್ಮ ಚುರುಮುರಿ ಮೆತ್ತಗೈತ್ರಿ. ಇದನ್ನೀಗ ಗ್ಯಾಸ್ ಹಚ್ಚಿ ಹುರ್ಕೊಳ್ಳೋನು ಬರ್ರಿ. ನಿಮ್ದೇನಾದರೂ ಗರಿ ಗರಿ ಇತ್ತು ಅಂದ್ರೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ರಿ. ಈಗ ಲೋ ಫ್ಲೇಮ್ನಲ್ಲೇ ಚಲೋತ್ನಂಗೆ ಇದನ್ನು ಗರಿ ಗರಿ ಆಗೋರಿಗೆ ಹುರ್ಕೋಬೇಕ್ರಿ. ಫ್ಲೇಮನ್ನು ಹೈ ಇಡ್ಲಿಕ್ಕೆ ಹೋಗ್ಬೇಡ್ರಿ. ಹೈ ಇಟ್ಟರೆ ಚುರುಮುರಿ ಹೊತ್ತಿ ಹೋಗುತ್ರಿ, ಬತ್ತಿನೂ ಹೋಗುತ್ತೆ, ಅಕ್ಕಿ ಆದಂಗೆ ಆಗತ್ರಿ, ಗರಿ ಗರಿ ಆಗೋದಿಲ್ಲ. ಈಗ ನೋಡ್ರಿ ನಮ್ಮ ಚುರುಮುರಿ ಒಂದು ಹಿಂಗೆ ಪುಡಿ ಮಾಡಿ ನೋಡ್ರಿ, ಅದು ಪುಡಿ ಪುಡಿ ಆಗ್ಬೇಕು. ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗ್ಬೇಕ್ರಿ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ತಟ್ಟಿಗೆ ಇದನ್ನು ತಕ್ಕೊಳಕತ್ತೇನೆ ರೀ. ಈಗ ಇದ ಪಾತ್ರೆನ ಇಡ್ತೀನಿ ರೀ ನಾನು. ವಾಪಸ್ ಇದ ಪುಟ್ಟಿನ ಇಡ್ತೀನಿ ರೀ. ಅದಕ್ಕೆ ನೋಡ್ರಿ ಸ್ವಲ್ಪ ಡಸ್ಟ್ ಅದು ಹತ್ತಿರ್ತೈತ್ರಿ. ಹುರಿದಾಗ ಅದು ಸ್ವಲ್ಪ ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ರಿ. ಈಗ ಅದ್ರೊಳಗೆ 1 ಸೌಟಿನಷ್ಟು ಎಣ್ಣೆ ಹಾಕ್ಕೊಂಡಿನಿ ರೀ. ಒಂದಿಷ್ಟು ಸಾಸಿವೆ ಹಾಕ್ಕೊಂಡಿನಿ ರೀ. ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಒಂದಿಷ್ಟು ಶೇಂಗಾ ನಿಮ್ಮ ಇಷ್ಟಾನುಸಾರ ಎಷ್ಟು ಜನ ಹಾಕೋರಿ. ನಾನು ಸ್ವಲ್ಪ ಜಾಸ್ತಿ ಹಾಕೋತೀನಿ ರೀ. ಶೇಂಗಾ ನಮ್ಮ ಹುರುಗಡಲೆ ಜಾಸ್ತಿ ಇದ್ದರೂ ನೋಡ್ರಿ ಚುರುಮುರಿಯಲ್ಲಿ ಭಾಳ ಟೇಸ್ಟ್ ಕೊಡ್ತಾವ್ರಿ. ಹಾಗಾಗಿ ಸ್ವಲ್ಪ ಜಾಸ್ತಿನ ಹಾಕೋರಿ. ಈಗ ಇದು ಚಲೋತ್ನಂಗೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಗರಿ ಗರಿ ಆಗುವವರೆಗೆ, ಕಲರ್ ಚೇಂಜ್ ಆಗುವವರೆಗೆ ಹುರ್ಕೊಂಡಿವ್ರಿ ನಾವು. ಆವಾಗಲದು ಪಟ ಪಟ ಅಂತ ಸೌಂಡು ಬರ್ತಿರ್ತೈತೆ ರೀ. ಈಗ ಇದ್ರೊಳಗೆ ನಾ ಶೇಂಗಾ ಎಷ್ಟು ತೊಗೊಂಡಿನಿ ಅಷ್ಟೇ ಹುರುಗಡ್ಲೆ ತೊಗೊಂಡಿನಿ ರೀ. ಅಷ್ಟು ಹಾಕೊಂಡ್ಬಿಟ್ಟು ಒಂದು 3 ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ ರೀ. ನಮ್ಮ ಹುರುಗಡ್ಲೆ ಆಗಲಿಕ್ಕೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ. ಶೇಂಗಾ ಆಗಲಿಕ್ಕೆ ಟೈಮ್ ತೊಗೋತೈತೆ ರೀ. ಈಗ ನೋಡಿರಿ ಮೆಣಸಿನ್ಕಾಯಿ ಫ್ರೈ ಆಯ್ತು ಹೊತ್ತಾವ ಅಂಥೇಳಿ ಸಪ್ರೇಟ್ ತೆಗೆದು ಇಟ್ಕೊಂಡಿನಿ ರೀ ನಾನು ಅದನ್ನು. ಇದ್ರೊಳಗೆ ನೋಡಿರಿ ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ನಿಮ್ಮ ಇಷ್ಟಾನುಸಾರ ಎಷ್ಟನ್ನು ಹಾಕೋರಿ. ಚಲೋತ್ನಂಗೆ ಗರಿ ಗರಿ ಆಗುವವರೆಗೆ ಇದನ್ನು ಫ್ರೈ ಮಾಡ್ಕೊಂಡಿವ್ರಿ. ಈಗ ರುಚಿಗನುಸಾರ ಉಪ್ಪು, 1/4 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಅಚ್ಚಿ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ ರೀ. ಈಗೆಲ್ಲ ಚಲೋತ್ನಾಗಿ ಮಿಕ್ಸ್ ಆತ್ರ ಈಗ ನಾವು ಹುರ್ಕೊಂಡು ಚುರುಮುರಿ ಅದಾವಲ್ರಿ ಅವನ್ನ ಹಾಕೋತೀನಿ ರೀ. ಈಗ ಎಲ್ಲನೂ ಹಾಕ್ಕೊಂಡಿನಿ ರೀ. ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಈ ಚುರುಮುರಿ ಚೂಡ ಜೊತೆಗೆ ನೋಡ್ರಿ ನಮಗೆ ಗರ್ಮಾ ಗರಂ ಮಿರ್ಚಿ ಬಜ್ಜಿ ಇದ್ರಂತರ ಭಾಳ ಅಂದ್ರೆ ಭಾಳ ರುಚಿ ರೀ. ನಮ್ಮ ಟೀ ಟೈಮಿಗೆ ನೋಡ್ರಿ ಉತ್ತರ ಕರ್ನಾಟಕದೊಳಗೆ ದಿನ ಚುರುಮುರಿ ಬೇಕೇ ಬೇಕು. ಹಾಗಾಗಿ ಹಿಂಗೆ ಮಾಡಿ ಇಟ್ಕೊಂಡೇವೆ ಅಂದ್ರೆ ನೋಡ್ರಿ ಎಷ್ಟು ದಿವಸ ಬೇಕಾದರೂ ಒಂದು ಡಬ್ಬದಲ್ಲಿ ಇಟ್ಕೊಂಡು ನಮಗೆ ಯಾವಾಗ ಬೇಕಂದ್ರೆ ಅವಾಗ ತಿನ್ಬೋದು. ಈಗ ನಡ್ಬಾರ್ಕ ಒಂದು ಸ್ವಲ್ಪ ಓಪನ್ ಮಾಡಿಕೊಂಡು ಅದರೊಳಗೆ ಬೆಳ್ಳುಳ್ಳಿ ಒಂದು 4-5 ಜಜ್ಜಿ ಹಾಕ್ಕೊಂಡಿನಿ ರೀ. ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಟಿನಿ ರೀ. ಎಣ್ಣೆ ಬಿಟ್ಟು ಈಗ ಸ್ವಲ್ಪ ಹುರ್ಕೊಳಕತ್ತೀನಿ ನೋಡ್ರಿ. ಅದು ಸ್ವಲ್ಪ ಬೆಳ್ಳುಳ್ಳಿ ಕ್ರಿಸ್ಪಿ ಆಗಲ್ರಿ. ಹಿಂಗೆ ಯಾಕೆ ಮಾಡ್ಕೊಳಕತ್ತೀನಿ, ಮೊದಲೇ ಯಾಕೆ ಹಾಕಿಲ್ಲ ಅಂತಂದ್ರಿ, ಮೊದಲೇ ಹಾಕಿದ್ರೆ ನಮಗೆ 4-5 ಗಡ್ಡೆ ಬೆಳ್ಳುಳ್ಳಿ ಬೇಕಾಗ್ತಾವ್ರಿ. ಇದು ನೋಡ್ರಿ ನಾನು ಬರೀ ಒಂದು 5-6 ಎಸಳು ಬೆಳ್ಳುಳ್ಳಿ ಒಳಗೆ 3 ಸೇರಿ ಚುರುಮುರಿ ಮಾಡಾಕತ್ತೀನಿ ರೀ. ಹಿಂಗೆ ಮಾಡೋದ್ರಿಂದ ಜಾಸ್ತಿ ಘಮಾನೂ ಇರ್ತೈತ್ರಿ, ಬೆಳ್ಳುಳ್ಳಿನೂ ಜಾಸ್ತಿ ಬೇಕಾಗಂಗಿಲ್ಲ ರೀ ನಮಗೆ. ಹಾಗಾಗಿ ನಾನು ಈಗ ಹಾಕ್ಕೊಂಡಿನಿ ರೀ. ನಿಮ್ದೇನಾದರೂ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಮಾಡಂಗಿತ್ತಂದ್ರೆ ನೀವು ಲಾಸ್ಟಿಗೆ ಕರಿಬೇವು ಹಾಕಿದ್ರಲ್ರಿ ಆವಾಗ ಹಾಕ್ರಿ, ಗರಿ ಗರಿ ಆಗೋರಿ ಹುರ್ಕೋರಿ, ಅವಂಗೂ ಹಾಕ್ಬೋದ್ರಿ. ನಾನು ಕಡಿಮೆ ಬೆಳ್ಳುಳ್ಳಿ ಒಳಗೆ ಮಾಡ್ಕೊಂಡಿನಿ ರೀ. ಅದಕ್ಕೋಸ್ಕರ ನಾನು ಕೊನೆಗೆ ಹಾಕ್ಕೊಂಡಿನಿ ರೀ. ಈ ಚಲೋತ್ನಾಗ ಮಿಕ್ಸ್ ಮಾಡಿ 1 ಸ್ಪೂನಷ್ಟು ಪುಡಿ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಪುಡಿ ಸಕ್ಕರೆ ಹಾಕೊಳ್ಳೋದ್ರಿಂದ ನಮ್ಮ ರುಚಿನೂ ಚೆನ್ನಾಗಿರ್ತೈತೆ ರೀ. ಮತ್ತು ರೀ ಕೈಗೆ ಎಣ್ಣೆ ಜಾಸ್ತಿ ಹತ್ತಂಗಿಲ್ಲ ರೀ. ಎಣ್ಣೆ ಅನ್ನೋದು ಜಾಸ್ತಿ ಇದ್ರೆ ಅದು ಹೀರ್ಕೋತೈತೆ ರೀ. ಈಗ ನೋಡ್ರಿ ಚಲೋತ್ನಂಗೆಲ್ಲ ಮಿಕ್ಸ್ ಆಯಿತು. ನಮ್ಮ ಚುರುಮುರಿ ರೆಡಿ ಆಯ್ತು ರೀ. ನಾವು ನೋಡ್ರಿ ಮಿರ್ಚಿ ಬಜ್ಜಿ ಕೂಡ ರೆಡಿ ಐತೆ ರೀ ನಮಗೆ. ಈ ಮಿರ್ಚಿ ಬಜ್ಜಿ ಜೊತೆಗೆ ನೋಡ್ರಿ ನಾವು ಚುರುಮುರಿನ ತಿಂತಾ ಇದ್ರೆ ಆಹಾಹಾ ಏನು ರುಚಿ ಅಂತೀರಿ, ಸೂಪರ್ ಆಗಿರ್ತೈತೆ ರೀ. ನಾವು ಪ್ರತಿ ಸಾರಿ ತಿಂತಾ ಇದ್ದಾಗಲೂ ನಮಗೆ ಶೇಂಗಾ ಮತ್ತು ಹುರುಗಡ್ಲೆ ಇರ್ಬೇಕ್ರಿ ಅದ್ರೊಳಗೆ. ಅದ್ರ ಜೊತೆಗೆ ಈ ಮಿರ್ಚಿ ಬಜ್ಜಿ ರೀ ಏನಂತೀರಿ ನಮಗೆ ಸೂಪರ್ ಸ್ನ್ಯಾಕ್ಸ್ ರೀ. ಇದು ಒಂದು ಸ್ನ್ಯಾಕ್ಸ್ ಇದ್ರೆ ಸಾಕ್ರಿ, ಬೇರೆ ಯಾವುದು ಬೇಡ್ರಿ. ಈ ಚುರುಮುರಿ ಒಂದಿದ್ರೆ ಸಾಕ್ರಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ. ಪ್ರತಿದಿನ ಟೀ ಟೈಮ್ ನೋಡ್ರಿ ಚುರುಮುರಿ ಬೇಕೇ ಬೇಕ್ರಿ. ಹಾಗಾಗಿ ಇದನ್ನು ಒಂದ್ಸಲ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ದಿನ ತಿನ್ಬೋದ್ರಿ. ಈಗ ನೋಡ್ರಿ 2 ಕೈಗೂ ಕೆಲಸ ರೀ ನಮ್ಗೆ. ಒಂದು ಕೈಯಾಗ ಮಿರ್ಚಿ ಬಜ್ಜಿ ಹಿಡ್ಕೊತೀವ್ರಿ, ಇನ್ನೊಂದು ಕೈಯಿಂದ ಚುರುಮುರಿ ಹಿಡ್ಕೊಂಡು ತಿಂತೀವ್ರಿ. ಸೂಪರ್ ಆಗಿರ್ತೀರಿ, ಸಖತ್ ಕಾಂಬಿನೇಷನು. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನೆಕ್ಸ್ಟ್ ಬಿಡೋ ರೆಸಿಪಿನ ಈ ಮೆಣಸಿನ್ಕಾಯಿ ಬಜ್ಜಿಯನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದ ತೋರಿಸ್ಕೊಡ್ತೀನಿ ಬಂಧುಗಳ.
ಅದನ್ನು ನೋಡ್ಕೊಂಡ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.